ನಂದ ಕೇಳಲ್ಲ. ಅಲ್ಲ ನಂದು ಕೇಳಿ ಸ್ವಚ್ಛದ ಮಗ ಅದನ್ನ ಹೆದರ್ಸ್ಬೇಡ. ನಾನು ಬಚ್ಚಲ್ದಾಗ ಮಲಗಿಸ್ಬಿಟ್ಟಲ್ಲಪ್ಪ. ಈಕಿ ಒಳ್ಳೆ ಹುಡುಗಿದಳ. ಈಕಿನ ಮದುವೆಯಾಗಿ ಇಂಡಿಯಾದಾಗ ವರ್ಲ್ಡ್ ಟೂರ್ ಮಾಡೋಣ ಅನ್ಕೊಂಡು. ಇಂಡಿಯಾದಾಗ ವರ್ಲ್ಡ್ ಟೂರ್ ತೋರ್ಸಪ್ಪ. ಈಕಿನ ಕೊಳ್ಳಾಗ ತಾಳಿ ಕಟ್ಟಕ್ಕಂತೇಳಿ ಬಂಗಾರ ತಾಳಿ ಮಾಡಿಸ್ಕೊಂಡ್ಬಂದು. ನಾವೇನು ಕಬ್ಬದ್ ಮಾಡಿಸಿ ಸೊಂಟ ಕಟ್ತೀವಿ. ನೋಡ್ತೀಯ? ತೋರ್ಸು. ನಿಮ್ಮ ಮಗು ದುಬ್ಬಕ್ಕೆ ಜೋತ್ ಬಿಡಕ್ಕ. ನನ್ನ ಹೆಂಡತಿಗೆ ನಾಳೆ ಮದುವೆ ಆದ್ಮೇಲೆ ಅಡಿಗೆ ಮಾಡಕ್ ತ್ರಾಸ ಆಗಬಾರ್ದು. ಒಂದು ಬೋಗಣ್ಯಾಗ ಪಲ್ಯ ಮಾಡ್ಲಿ, ಒಂದು ಬೋಗಣ್ಯಾಗ ಸಾರು ಮಾಡ್ಲಿ. ಯಾವ್ದೋ ಆಸೆ ಇಟ್ಕೋಬೇಡ. ನನಗೆ ಮ್ಯಾಗಿ ಬಿಟ್ಟು ಬೇರೆ ಏನು ಬರಂಗಿಲ್ಲ. 5 ಮಂದಿ 10 ಹೆಣ್ಮಕ್ಳು ಹಗಲ ರಾತ್ರಿ ಬಡದ್ ತಯಾರು ಮಾಡ್ಯಾರ. ನೀನು ಹೆಣಕ್ ಮ್ಯಾಗಿ ಮಾಡಿ ತುಂಬು ಗರ್ಭಿಣಿ ಎಲ್ಲೇ ಹೋಗದ್ಲು ಅದ್ರದ್ದು ಖರ್ಚು ನಾವೇ ಕೊಡ್ಬೇಕು. ನನ್ನ ನರ ಬಿಟ್ಟು ಬಿಟ್ಟು ಹಿಡಿತಿತ್ತು, ಹಿಡಿದು ವಾಪಸ್ ಹಿಡಿಯ ಹೊಲ್ದದ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಮೈ ಕೋನು तो राजू तालीकोटी का सेकंड बेटा है. मई कहाँ हूँ? जात्री में भाभी के मकलू चौकाली क्या किया? बोला नंबर यार ना सिंगल जन्म का टेलीफोन सुनता रहा जन्म का ಅಮ್ಮನಿಗೆ ಒಳ್ಳೆ ಮಗನಾಗಿ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡಿ ಕಾಲೇಜಿನಲ್ಲಿ ಪದವೀಧರನಾಗಿ ಈಗ ಮೆಡಿಕಲ್ ಕ್ಷೇತ್ರದಲ್ಲಿ ಉನ್ನತವಾದ ಹುದ್ದೆಯಲ್ಲಿದ್ದ ನನ್ನ ಮುಂದೆ ಕಾಲ್ಮರಿ ಹಿಡಿ ತಪ್ಪಾಗಲ್ಲ. ಏನ್ಲೇ ಮೊಬೈಲ್ ಹಚ್ಚಾರ ಅಡ್ವರ್ಟೈಸ್ಮೆಂಟ್ ಮತ್ತೆ ಹೆಂಗ್ ದಾರಿ ಬರ್ತೈತೆ ಹಂಗೆ ಹೊಂಟು ಬಿಡ್ಬೇಕು ಬಾಬಾ. ದುಡಿಮೆ ಮುಖ್ಯ. ನನ್ನ ಹೆಸರು ಮುಖೇಶ್. ನಮ್ಮ ಪ್ಯಾನ್ ಇಂಡಿಯಾ ಹೀರೋ. ನನ್ನ ಜೀವನದಲ್ಲಿ ಎಲ್ಲವೂ ಸುಗಮವಾದಂತಿರುತ್ತೆ. ಈ ಪ್ರೀತಿ ಎಂಬ ಕಂಟಕ ನನ್ನ ಬೆನ್ನು ಬಿದ್ದು ನನ್ನ ಜೀವನವನ್ನೇ ಸರ್ವನಾಶ ಮಾಡಿತು. ಪ್ರೀತಿ ಮಾಡಿದರೆ ಬಿಡದಿರಿ ಹಿಂದೆ ಬೇಡ ಕೈ ಮುಗಿದ ಕೇಳ್ತೀನಿ ನಿನ್ನ ಕಣ್ಣ ಮುಂದೆ ಬಂದಬೇಡ. ಕೈ ಮುಗಿದ ಕೇಳ್ತೀನಿ ನಿನ್ನ ಕಣ್ಣ ಮುಂದೆ ಬಂದಬೇಡ. ಕಣ್ಣಿಟ್ಟು ಇಲ್ಲ ನಂಗಾಗಿ ಜೀವನ, ಕಣ್ಣಿಟ್ಟು ಇಲ್ಲ ನಂಗಾಗಿ ಜೀವನ. ಅಮ್ಮೋ ಯಾಕೆ ಹಿಂಗ್ ಮಾಡಕತ್ತಿ? ಅಕ್ಕ ಮಾಮಗಳನ್ನ ಚಂದಾಗಿ ಮಾಡ್ಕೋರಿ. ಮೆತ್ತಲ್ಲೇ ಎಲ್ಲರೂ ಹೊಡ್ಕೊಂತ ನಾಲ್ ಹಚ್ಚಿದ್ದು ತಗೋಬೇಕು ಬಾಬಾ. ರಗತ ದಳ 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 ಇಳಿಬೇಕಲ್ಲ. ಸುಮ್ಮನೆ ನೀನು ಗಾಡಿ ಇಟ್ಬಿಡೋದು. ಅರಕಿ ಹೊತ್ತ ಬೇಡಿದರು ಚಂದ್ರಮ ಕೈಗೆ ಸಿಗುವುದೇ. ಇನ್ನಾರ ಚಂದ್ರ ತಂದ್ಬಿಡು. ಅವನ ಜೀವನ ಹಾಳು ಮಾಡ್ತೀವಿ. ಅವನ ಜೀವನ ಹಾಳು ಮಾಡಕ್ ನಾವು ಮಾಡಿ ತಪ್ಪೇನ? ತಪ್ಪೇನ? ಹಿಂಗ ಹಾಕಿ ಬಂದಿಲ್ಲ. ಇದಕ್ಕೆ ಯಾರು ಕಾರಣ? ಇದಕ್ಕೆ ನಾನ ಕಾರಣ. ಜಯ ಜಯ ನಮ್ಮ ಪಾರ್ವತಿ ಪರಿಶಿವರಾಮ. ಮುಗಿತಲ್ರಿಪ್ಪ. ಗಣಸರು ಒಂದಿಷ್ಟು ಉದ್ಯೋಗಿದ್ರು, ಅವನು ಬಡ್ತಾ ಕಸ್ಕೊಂಡಂಗ ಆತ. ಅಮ್ಮ ನೀ ಯಾವಾಗ ಬಾಂಬೆಗೆ ಹೋಗಿದ್ದೆ? ಎದಕ್ಕ? ಆಪರೇಷನ್ ಮಾಡಿ ಸೋಮಂದಿಕ್ಕಿನ ಬಸರ ಮಾಡಕ. ಮಾನ್ಗಿರಿ ಹೆಂಗಸರು ಬಸರ ಅದೆಲ್ಲರೂ ಕೇಳಿ ಏನ? ಕನಸ್ದ ಬಲಾತ್ಕಾರ ಬಸರಾಗಿ ಸುದ್ದಿ ನೀ ಕೇಳಿ ಏನ? ಈಕೆ ಕತೆ ಹೇಳ್ಬೇಕಾರೆ ನಾ ಇಲ್ಲೇ ಇದ್ದೆ. ಎದ್ದಿದ್ದೆ ಜಾಡ್ ಸೋದಿದೆ. ನನ್ನ ಮನೆಯವ್ರ ನೀ ಯಾರು? ಮೊದ್ಲ ನರ ಬಿಟ್ಟು ಹಿಡಿತಾವ ನಮ್ಮ ಇವ್ರು. ಬೆನ್ನು ಹತ್ತದ ಗಂಟೆ ಬೀಳಂಗ್ ಕಾಣ್ತಾವ. ನಿನ್ನ ಮದುವೆನಾಗಿಲ್ಲ, ಮಕ್ಕಳ ಯಾವಾಗ ಕಟ್ತೀವಿ? ಹಂಗಲ್ಲಪ್ಪ, ಆಕೆಗೂ ಯಾರಿಲ್ಲ ನನಗೂ ಯಾರಿಲ್ಲ. ನನ್ನ ಮನೆಗೆ ಇರ್ತಾರ ಮಗಳನ್ನ ನಾನು ಜೋಪಾನ ಮಾಡಿ. ಓ ಈಗ ಮುಜಿ ಬಲ್ಲುವ ನೀ ಕತ್ ಬಸರಾದಂಗ ಆಕೆನ ಕತ್ ಬಸರ ಯಾಕಲೇ ಹೆಂಗೈತ್ ಮೈಯಾಗ? ಗೊತ್ತಿಲ್ಲ ಅಂತ ಹೇಳಿ ಮತ್ತೆ ಬಾಯ್, ನಾನು ತಿರ್ಕೊಂಡು ತಿನ್ನಕ್ಕೇನೋ ನಿಜ, ಆದ್ರೆ ಮೈ ಮಾರ್ಕೊಂಡು ಬದುಕೋ ಹೆಣ್ಣು ನಾನೆಲ್ಲ. ನಾನು ತಪ್ಪು ಮಾಡಿದ್ರೆ ನಾನು ಎದುರಾಗ ನಂಗೆ ಕೇಳ್ತೀನಿ ನಾನು ಮಾಡಿ ತಪ್ಪೇನು ಅಂತ. ಅವ ಟೀ ಶರ್ಟ್ ಹಾಕೊಂಡಿದ್ವು ಅವಾಗ. ಟೀ ಶರ್ಟ್ ಹಾಕ್ತೀನಿ. ಇಷ್ಟೆಲ್ಲ ಸುದ್ದಿ ಇರಕ್ಕೆ ನೀನು ನಿನ್ ಜೊತೆ ಇದ್ದ ಕಿಕ್ಕಿಂಗ್ ಹದಗೆಟ್ಲು. ಇದು ಕೆಟ್ಟ ಕಾಲಪ್ಪ. ಇನ್ನೇನ್ ಬೆದ್ದಿಡ್ ತಾಸಾದ್ರೆ ಬಿಳಿ ಬೆಳ್ಳನ್ ಕಾಲ. ಒಬ್ಬಂಟೆ ಹೆಣ್ಮಕ್ಳು ಬದುಕಾಕ ಬಿಡಂಗಿಲ್ಲ. ನೀವು ಗುಂಪಾಗಿ ಹೋಗ್ಬೇಕು. ಬರ್ಗೆಟ್ಟ ಮಕ್ಕಳು ಇರ್ತಿರಲ್ಲ, ಹಂಗ ಹೋಗ್ರಿ ಬಿಡಂಗಿಲ್ಲ. ಅದಕ್ಕೆ ನಾನು ಬಸ್ರಾಗ. ಅಷ್ಟ
ದೊಡ್ಡ ವಿಷಯ ಇದು ಅಂತ ಹೇಳಿ ನಮ್ಮನ್ನ ಹೇಳಕತ್ತೀವ ಮಾರೇ. ಇಬ್ರು ಮನುಷ್ಯರ ಮಕ್ಕಳು ಹೌದು ಅಂತೀನಿ. ಇದು ದೊಡ್ಡ ವಿಷಯನೇ ಅಲ್ಲಂತೀನಿ ಅಮ್ಮ. ಅದನ್ನೇನು ಲ್ಯಾಪ್ಟಾಪ್ ಮಾಡಿ ಇಂಟರ್ನೆಟ್ ಕನೆಕ್ಟ್ ಮಾಡಿ ಒಳಗೆ ಬಾಹುಬಲಿನ ಡೌನ್ಲೋಡ್ ಮಾಡಕ್ ಇದ್ದಿದ್ದಂಗೆ ಹೇಳ್ತಾಳೋ ಮಾವ. ಮಾವ ಅನ್ಬೇಡ. ಮಾವ ಅಂದಂದು ಒಬ್ಬಕ್ಕೆ ಹುಚ್ಚಡಿಸಾಳ. ಆಕಿ ಸಿಕ್ಲಂದ್ರೆ ಸಾಯ್ತಾಳ ಅಂತ ಹೇಳಿಲ್ಲ. ನೀನು ಕೊಲ್ಬೇಕಂತ ಹುಡುಗಿ ಸತ್ತು ಇವತ್ತಿಗೆ 5 ವರ್ಷ ಆಯ್ತು. ಏನ್ ಮಾತಾಡತ್ತೀವಿ ಏನಿದೆ? ಹೌದಪ್ಪ, ಆ ಹುಡುಗಿ ವಿಷ ಕುಡಿಸತ್ತು 5 ವರ್ಷ ಆಯ್ತು. ಆಕಿ ಬ್ಯಾರೆ ಯಾರು ಅಲ್ಲ, ನಮ್ಮ ಅಕ್ಕನ ಮಗಳು. ಒಂದು ಹೆಣ್ಣಿನಿಂದ ಹುಚ್ಚನದ ನಿನ್ನನ್ನ ಒಂದು ಹೆಣ್ಣಿನಿಂದಲೇ ಸರಿಪಡಿಸ್ಬೇಕು ಅಂತ ನಾನು ಈಕಿ ಸೇರಿ ಕೆಲಸವರಾಗಿ ನೀನು ದೂರಿಗೆ ಕಾಲಿಟ್ಟಿವಿ. ಈಕಿ ಬ್ಯಾರೆ ಯಾರು ಅಲ್ಲಪ್ಪ, ನೀ ಪ್ರೀತಿ ಮಾಡಿದ್ದಲ್ಲ ಆ ಹುಡುಗಿ ತಂಗಿರ. ಈಕಿನ ಹೆಸರು ಗಂಗಾ ಅಲ್ಲ, ಮಾಲಾ ಅಂತ ಹೇಳಿ. ನೋಡಪ್ಪ, ಇದು ವಿಷಯ ಇದ್ದಂಗೆ ಹೇಳಿನಿ. ನನ್ನ ಮಾತಿನ ಮೇಲೆ ನಂಬಿಕೆ ಇದ್ರೆ ಈಕಿನ ಕೈ ಹಿಡಿದು ಸುಖವಾಗಿ ಜೀವನ ಸಾಗಿಸಿ. ಇಲ್ಲಾಂದ್ರೆ ನಮ್ಮ ಪಾಡಿ ನಾವು ಬರ್ತೀವಿ. ತಡಿ, ಹುಚ್ಚನಾದ ನನ್ನ ನಿಚ್ಚಳ ಮಾಡಿದ ನನ್ನ ಪಾಲಿನ ದೇವತೆ ಬೇನು. ನಾನಲ್ಲಪ್ಪ ದೇವತೆ, ಎಲ್ಲರಿಗೂ ಆಶ್ರಯ ಕೊಟ್ಟಲ್ಲ ಅಜಯ್ ದಣಿ ದೇವರು. ಇನ್ನೊಂದು ವಿಷಯ ಹೇಳ್ಬೇಕು, ನಿಮ್ಮ ಅಕ್ಕ ಸಾವಿತ್ರಿ ಎಲ್ಲೂ ಹೋಗಿಲ್ಲ. ಅಜಯ್ ದಣಿನ ಮದುವೆಗೆ ಸುಖವಾಗದ. ಅಂದ್ರೆ ಅಜಯ್ ದಣಿಯರು ಮದುವೆ ಆಗಿದ್ದು ನಿಮ್ಮ ಅಕ್ಕನ್ನ ಮುಂಚಾರು ಹೇಳ್ಬೇಕಿಲ್ಲ. ಯಾಕ ಕಟ್ಟಪ್ಪನ ಲೆಗ್ ಪೀಸ್ ಮಿಸ್ ಆಗ ಸತ್ತವಾಗ ಏನ್ ತಗೊಂಡು ಏನ್ ಮಾಡ್ತಿರ್ಬೇಕು. ಫೋನ್ ಮಾಡ್ತೀನಿ. ಎಲ್ಲರೂ ಕರೆಂಟ್ ಸಾಕು ಹೊಡಿಸಿ ಹೊಡಿಸಿ ಹುಚ್ಚಿ ಬಿಡಿಸಿದ್ರು. ಇವರಿಂದ HD ಸೀನ್ಗಳು ತೋರಿಸಿ ಹುಚ್ಚಿ ಬಿಡಿಸಿದ್ರು. ನಮಗೆ ಎಷ್ಟು ಫಾಸ್ಟ್ ಅದ ನೋಡ್ರಿ ನಮ್ಮ ಹುಡುಗಿ. ದಾರ್ಯಾಗ ಬಸರ ಆಯ್ತು, ದಾರ್ಯಾಗ ಡೆಲಿವರಿ ಆಯ್ತು. ಅವ್ರ ಆಯಿ ಮೊಮ್ಮಗನ್ ತೊಗೊಂಡು ಎರೇಕೆ ಒಯ್ಲಿಕ್ಕೆ ಅಳಿಸಬೇಡ್ವೆ ನನ್ನ ಮಗನ್ನ. ನನ್ನ ಮಗ ನಾ ಬಿಟ್ಟ ಮನೆ ಬಿಟ್ಟ ಕೊಬ್ಬರಿ ಎಣ್ಣೆ ಮೂಗ್ ಚಂದ ತಿಕ್ಕ್ರಿ. ಯಾಕ ಅದು ಕಿಸುಮುಗ ಆಗ್ಬಾರ್ದು. ಕಿಸ್ಮುಗ ನಡ್ರಿ ಮಾಮಾರೆ ಹೋಗೋಣ. ಇಲ್ಲಿಗೆ ನಿಮ್ಮ ಮಕ್ಕಳ ಮನೆಗೆ ಮದುವೆ ಆಗತ್ತ ಹಾಕಿವಂತ ಆದ್ರೆ ನಮಗೆ ಕರಾರ್ ಕಂಡೀಷನ್ ಭಾಳ ಆಗ್ತಾವ. ಏನು ನೋಡ್ರಿ, ನಾವು ಗಂಡು ಮಕ್ಕಳು ಹಗಲು ರಾತ್ರಿ ದನ ದುಡ್ದಂಗ್ ದುಡ್ದಿರ್ತೀವಿ. ಹೌದಾ? ರಾತ್ರಿ ನೆಮ್ಮದಿ ಬೇಕಂತ ಒಂದ್ ತಟ್ಟಕ್ಕೆ ಹಾಕೊಂಡು ಮಕ್ಕೊಂತೀವಿ. ತಟಕಂದ್ರೆ ಒಂದ್ 30 ಕಣ್ಣು ಕಿಸಿದ್ರಿ 60 ಆಗುತ್ತದೆ. 60 ಬಳಿ ಏರಿತು 90 ಆಗುತ್ತೆ. 90 ಫ್ರಂಟದ ಮೇಲೆ ಕೈ ಬಂತು ಅವಾಗ ನಮ್ಮ ಮೈಯಾಗ ಅಮ್ಮ ಬರ್ತಾಳ. ಒಂದೆರಡು ಬೀಳ್ತಾವ ನಿಮ್ಗೆ. ನೀವು ಬ್ಯಾಗ್ ತಗೊಂಡು ತವರಿಗೆ ನಮ್ಮ ದೋಸ್ತರು ಕರ್ಕೊಂಡು ನಾವು ಬಾರಿಗೆ. ಹಿಂಗಾಗುತ್ತೆ ಬೇಡ ಬೇಡ ಕುಡಿ ತಿನ್ನು ಲಿಮಿಟ್ ಬೆಳೆದು. ಆದ್ರೆ ಪರಸ್ತ್ರೀಯರನ್ನ ಮಾತ್ರ ಕಣ್ಣೆತ್ತಿ ನೋಡ್ಬಾರ್ದು. ಹಿಂಗೆ ಸೈಡಿಗೆ ನೋಡಿದ್ರೆ ನಡೀತೈತಿ. ಅಕ್ಕ ತಂಗಿ ಅಂತ ತಿಳ್ಕೊಬೇಕು ಅಂದ್ರೆ ನಾವು ಹಂಗಂತೀವಿ. ಒಂದು 2-3 ಅಕ್ಷರ ಹೆಚ್ಚು ಕಡಿಮೆ ಆಗ್ತಾವ. ನೀವು ಅಕ್ಕ ತಂಗಿ ಅಂತೀರಿ, ನಾವು ಅಕ್ಕ ತಂಗಿಯರ ಮಕ್ಕಳು ಅಂತೀವಿ. ಅಂದ್ರೆ ಬರೀ ಸ್ವಸ್ದಾನ ಮಾಡ್ಕೊಂಡು ಹೋಗೋ ನೀನು. ನಮ್ಮ ಸಂಬಂಧ ಅಲ್ರಿ ಮದುವೆ ಆಗೋದು ನಿಮ್ಮ ಸಲುವಾಗಿ. ಇದು ಮನಿ ದೊಡ್ಡದು, ಕೆಲಸ ಬಾಳ. ಒಬ್ಬಾಕಿ ಕಸ ಹೊಡೆದ್ರೆ, ಒಬ್ಬಾಕಿ ನೆಲ ಒರೆಸ್ತಾಳ, ಒಬ್ಬಾಕಿ ಕಾಲು ಇಚ್ಚಿದ್ರೆ, ಒಬ್ಬಕ್ಕೆ ಕುತ್ತಿಗೆ ಸಿಗ್ತಾಳ. ನಮ್ಮ ಹೆಸರಲ್ಲಿ ನಾವು ಸುಪಾರಿ ಕೊಟ್ಟಂಗ ಹಾಕಿ ಬೇಡ. ಅವು ಕುದುರೆ ಕಟ್ತಾರಲ್ಲ, ಕಟ್ ಕೈ ಬಿಟ್ಟು ಬಿಡು. ಆ ಕಡೆ ಈ ಕಡೆ ನೋಡ್ಬಾರ್ದಂತ. ದವಾಖಾನಿಂದ ಮನಿ ಅಷ್ಟೇ ಮಾಡ್ತೀನಿ ನೋಡಿ. ಮುತ್ತೈದು ಹೆಣ್ಮಗಳಾಗಿ ತಾಳಿ ತೆಗೆದಿರಿ ಯಾಕ? ನಾನೇ ಕ್ರಮ ತೆಗಿಲಿ. ನನ್ನ ಕೊರಳಲ್ಲಿರುವ ತಾಳಿ ಕಳಿಸ್ಬಿಟ್ಟಿತ್ತು, ಅದನ್ನೇ ಕೋಣಿಸ್ತಾ ಇದ್ದೆ. ಅಷ್ಟರಲ್ಲಿ ನೀನೇ ಬಂದ. ಮೊದಲು ಹಾಕೊಳ್ಳಿ ಕೊಳ್ಳಾಗ್ತಾರೆ. ಹೌದು, ಇವ್ರು ಬೆಳಗ್ಗೆ ಹೋದವ್ರು ಇನ್ನೂ ಬಂದಿಲ್ಲ. ನಿನ್ನ ಮುಂದೆ ಏನಾದರೂ ಹೇಳಿ ಹೋದ್ರ? ನನ್ನ ಮುಂದೆ ಏನು ಹೇಳಿಲ್ವಾ? ತೋಟದಾಗಿರ್ಬೇಕು, ಕಳಿಸ್ತೀನಿ ತೋರಿ. ನಿಮ್ಮನ್ನು ಬಿಟ್ಟು ನಾನು ಎಂದಾದ್ರೂ ಊಟ ಮಾಡಿದ್ದೀನಿ ಏನ್ರಿ? ಪರಿಸ್ಥಿತಿ ಒತ್ತಡಕ್ಕೆ ಸಿಲುಕಿದಾಗ ಗಂಡನ್ನ ಬಿಟ್ಟು ಊಟ ಮಾಡೋ ಪ್ರಸಂಗ ಬಂದ್ರೂ ಬರಬಹುದು. ಆಗ ನೀನೇನ್ ಮಾಡ್ತೀಯ? ಅಂತ ಪ್ರಸಂಗ ನನ್ನ ಜೀವನದಲ್ಲಿ ಬರೋದಿಲ್ಲ ಅಂತ ನಂಬಿದೋಳ್ರಿ ನಾನು. ಒಂದು ವೇಳೆ ಬಂದಿದ್ದೆ ಆದ್ರೆ ಕಪ್ಪು ಚಿಪ್ಪು ಸ್ವಾತಿ ಮಳೆಗೋಸ್ಕರ ದಾರಿ ಕಾಯ್ದಂತೆ ಸದಾ ನಿಮ್ಮ ದಾರಿಯನ್ನ ಕಾಯ್ತಾನೇ ಇರ್ತೀನಿ. ಹೌದು, ಯಾವತ್ತಿರ್ದ ಮತ್ತೆ ಇವತ್ತಾಕ್ರೆ ನಿಮ್ಮ ಬಾಯಿಂದ ಬಂತು? ಅಂಥದ್ದೇನಿಲ್ಲ ಕಣೆ. ಅಂಥ ಪ್ರಸಂಗ ಬಂದ್ರೂ ಬರಬಹುದು ಅಂತ ಕಲ್ಪನೆ ಮಾಡ್ಕೊಂಡೆ ಅಷ್ಟೇ. ಇರ್ಲಿ ಬಿಡಿ, ಯಾಕೆ ಲೇಟ್ ಮಾಡಿ ಬಂದ್ರಿ? ಬೇಗ ಬರೋಕ್ಕಾಗ್ಲಿಲ್ವಾ? ನನ್ನ ಪ್ರಾಣ ಸ್ನೇಹಿತ ಸಿಕ್ಕಿದ್ದ, ಮಾತಿನಲ್ಲಿ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಆಯ್ತು ಬಿಡಿ, ಪ್ರಾಣ ಸ್ನೇಹಿತರು ಸಿಕ್ಕಿದಾರನ್ನೇ ಮುಗಿದೇ ಹೋಯ್ತು. ಮನೆ ಮಾರೋ ಹೆಂಡತಿನೆಲ್ಲ ಮರ್ತ್ಬಿಡ್ತೀರಾ ನೀವು? ಅಲ್ರಿ, ಪ್ರಾಣದ ಗೆಳೆ ಸಿಕ್ಕಿದ್ರು ಅಂತ ಹೇಳ್ತಾ ಇದ್ದೀರಾ. ಅವ್ರನ್ನ ಮನೆ ಕರ್ಕೊಂಡು ಬರ್ಬಾರ್ದಾಗಿತ್ತೆ. ಊಟ ಮಾಡ್ಕೊಂಡು ಮನೆ ನೋಡ್ಕೊಂಡು ಹೋಗ್ತಾ ಇದ್ರು. ಎಂದು ಬರಲಾರದ ನನ್ನ ಸ್ನೇಹಿತ ಇವತ್ತು ನನ್ನ ಮನೆಗೆ ಬರ್ತೀನಿ ಅಂದ. ನಾನೇ ಬೇಡ. ಯಾಕೆ ಬೇಡ ಅಂದ್ರಿ? ಇದೇನ್ರಿ ನಿಮ್ಮ ಗೆಳೆತನ? ರೀ,
ಕೂಡಿದ ಪ್ರೀತಿ ಒಡೆಯಬಾರದು, ಜೀವಕ್ಕೆ ಜೀವ ಕೊಡೋ ಗೆಳೆಯನ ಕೈ ಬಿಡಬಾರ್ದು ಅಂತ ಹೇಳಿದವರು ನೀವು. ಮತ್ತೆ ಬೇಡ ಅಂತ ಹೇಳಿ ಬಂದ್ರಿ? ಅವನನ್ನ ಈ ಮನೆಗೆ ಕರ್ಕೊಂಡ್ ಬರೋದಕ್ಕೆ ನಿನ್ನ ಪರ್ಮಿಷನ್ ಬೇಕು ಅಂತ ಬೇಡ ಅಂದೆ. ಅಂದ್ರೆ ನಾ ಯಾರನ್ನು ಮನೆ ಕರ್ಕೊಂಡು ಬರಬೇಡ ಅಂತ ಹೇಳ್ತೀನ? ಹಾಗೇನು ಹೇಳಿಲ್ಲ. ಮತ್ತೆ ಯಾಕೆ ಬೇಡ ಅಂದ್ರಿ? ಹಾಗಾದ್ರೆ ನಂದೊಂದು ಮಾತು ಪಾಲಿಸ್ತೀಯ ಸಾವಿತ್ರಿ? ಯಾಕ್ರಿ, ನನ್ನ ಮೇಲೆ ನಿಮ್ಗೆ ವಿಶ್ವಾಸ ಅನ್ನೋದೇ ಇಲ್ವಾ? ನೀವು ಕೇಳಿದ್ರೆ ನನ್ನ ಪ್ರಾಣವನ್ನು ಕೊಡಲು ಸಿದ್ಧ ನಾನು. ಅದೇನಂತ ಹೇಳಿದ್ರಿ? ಸರಿ, ಹಾಗಿದ್ರೆ ಬೆಳಗ್ಗೆಯಿಂದ ನೀನು ಮನೆಯಲ್ಲೇ ಇದ್ದು ಅಥವಾ ಎಲ್ಲಿಗಾದ್ರೂ ಹೊರಗಡೆ ಹೋಗಿ? ರೀ, ಮನೆಯಲ್ಲಿ ಕುಳಿತು ಬೇಸರವಾಗಿತ್ತು, ಅದಕ್ಕೋಸ್ಕರ ತೋಟದ ಕಡೆಗೆ ಹೋಗಿದ್ದೆ. ಆದ್ರೆ ಇಲ್ಲಿ ಒಂದು ಅಪಶಕುನವೇ ನಡೆದೋಯ್ತು. ಶಕುನ? ಏನೇದು? ನನ್ನ ಕುರುಳಲ್ಲಿರುವ ತಾಲೂಕನ್ನೇ ಕಳಚಿ ಬಿಟ್ಟು ಅದನ್ನ ನೆನೆಸ್ಕೊಂಡ್ರೇನೆ ಭಯವಾಗುತ್ತೆ. ವಿಷಯಕ್ಕೆಲ್ಲ ಹೆದರಬಾರ್ದು. ಹೌದು, ನಿನಗೆ ತೋಟದ ದಾರಿಯಲ್ಲಿ ಯಾರಾದ್ರೂ ಹೊಸಬ್ರು ಭೇಟಿಯಾಗಿದ್ರೇನೆ? ಹೌರಿ, ಊರಿಗೆ ಹೊಸಬ್ರಂತ ಕಾಣಿಸ್ತಾ ಇತ್ತು. ನನ್ನ ಹೆಸರು ನನ್ನ ಊರು ಕೇಳಿದ್ರು ಹೇಳಿದೆ. ಮತ್ತೆ ಅವ್ರು ಯಾರ್ದೋ ಮನೆ ಕೇಳ್ತಾ ಇದ್ರು. ನಾನು ಅಲ್ಲಿ ಸುಮ್ಮನೆ ಬಂದ್ಬಿಟ್ಟೆ. ಹೌದು, ಈ ವಿಷಯ ನಿಮ್ಗೆ ಯಾರು ಹೇಳಿದ್ದು? ಅವನೇ ಹೇಳ್ದ. ಅವ್ರು ಯಾರು ನಂಗೆ ಗೊತ್ತಿಲ್ವಲ್ರಿ? ನನಗ್ ಗೊತ್ತು. ನಿನಗೆ ಆಗಾಗ ಹೇಳ್ತಿದ್ನಲ್ಲ, ನನ್ನ ಜೀವಕ್ಕೆ ಜೀವ ಕೊಡೋ ಗೆಳೆಯ ಅಂತ. ಅವನೇ ಬಿಚ್ಚೆ. ಸಾರಿ ರೀ, ನನಗೆ ಗೊತ್ತಾಗ್ಲಿಲ್ಲ ಅವರು ನಿಮ್ಮ ಜೀವದ ಗೆಳೆಯ ಅಂತ. ಜೀವದ ಗೆಳೆತನ ಜೀವ ತೆಗೆಯೋ ಮಟ್ಟಕ್ಕೆ ಬರುತ್ತೆ ಅಂತ ನಾನು ತಿಳಿದಿರ್ಲಿಲ್ಲ. ಅಂತದೇನ್ರಿ ಆಗಿದೆ ಈಗ? ತೋಟದ ದಾರಿಯಲ್ಲಿ ನಿನ್ನನ್ನು ನೋಡಿದ ಅವನಿಗೆ ಕಾಮದ ಹುಚ್ಚು ಹಿಡಿದೈತಿ. ನಿನ್ನ ರೂಪಕ್ಕೆ ಮನಸ್ಸೋತ ಅವನು ನಿನ್ನ ಮ್ಯಾಗ ಕಣ್ಣು ಹಾಕ್ಯಾನ. ಕಂಡ ಹೆಣ್ಣಿನ ಮೇಲೆ ಕಾಮದ ಕಣ್ಣು ಹಾಕುವರ ಗಂಟಲವನ್ನು ಹರಿದು ರಕ್ತ ಕುಡಿದು ಬರಬೇಕಾಗಿತ್ತು ನೀವು. ತಪ್ಪು ಅವನದಲ್ಲ. ನೀನು ನನ್ನ ಹೆಂಡತಿ ಅನ್ನೋದೇ ಅವನಿಗೆ ಗೊತ್ತಿಲ್ಲ. ನಿನ್ನ ಕೊರಳಿನ ತಾಳಿ ಅವನಿಗೆ ಕಂಡಿಲ್ಲ. ನೀನು ಮದುವೆಯಾಗದ ಕನ್ಯಾಮಣಿ ಅಂತ ತಿಳಿದು ನಿನ್ನ ಮ್ಯಾಗ ತನ್ನ ಮನಸ್ಸು ಹರಿಬಿಟ್ಟಾನ. ನೀವಾದ್ರೊಂದು ತಿಳಿಸಿ ಹೇಳ್ಬೇಕಾಗಿತ್ತಲ್ಲ. ತಿಳಿಸಿ ಹೇಳುವುದಕ್ಕಿಂತ ಮುಂಚಿತವಾಗಿ ನಾನು ತೋರಿಸಿದ ಕನ್ಯೆಯೊಂದಿಗೆ ಮದುವೆ ಮಾಡೋ ಜವಾಬ್ದಾರಿ ನಿನ್ನದು ಅಂತ ನನ್ನಿಂದಾಣಿ ಮಾಡಿಸಿಕೊಂಡಾನ. ಆಳಿಗೆ ಕಟ್ಟು ಬಿದ್ದ ನಾನು ನನ್ನ ಹೆಂಡತಿಯನ್ನು ನಿನ್ನ ಮಕ್ಕಳಲ್ಲಿ ಕುಂದಿರ್ತೀನಿ, ತಾಳೆ ಕಟ್ಟು ಅಂತ ಹೇಳಿ. ಮೊದಲು ನನ್ನ ಮಾತು ಕೇಳು. ನನ್ನೊಂದಿಗೆ ತಾಳ್ಮೆಯಿಂದ ಮಾತಾಡೋ ಪರಿಸ್ಥಿತಿ ಅವನಲ್ಲಿ ಉಳಿದಿಲ್ಲ. ಎಂದು ಹೆಣ್ಣನ್ನು ನೋಡಿ ಮೋಹಿಸಲಾರದ ವ್ಯಕ್ತಿ ಒಂದು ಸಲ ಹೆಣ್ಣಿನ ಗುಂಗು ಹಿಡಿತು ಅಂದ್ರ ಅವ ಯಾರ ಮಾತು ಕೇಳುವುದಿಲ್ಲ. ಅದಕ್ಕಂತ ಬಲ್ಲವರು ಹೇಳ್ಯಾರ, ಕಾಮಾತುರಾಣಂನ ಭಯಂನ ಲಜ್ಜ ಅಂತ. ಅಂದ್ರೆ ನಿಮ್ಮ ಮಾತಿನ ಅರ್ಥ, ಇದುವರೆಗೂ ನಾನು ನಿನ್ನ ಕೊರಳಿಗೆ ತಾಳಿ ಕಟ್ಟಿ ಆಯ್ತಾಯ್ತು, ಈಗ ಅವನ ಕೈಯಿಂದ ತಾಳಿ ಕಟ್ಸ್ಕೊಂಡು ಬಾಳು ಅಂತೀರಾ? ನೋಡಿ ಅಚ್ಚೆ, ಒಂದು ಗಂಡು 2-3 ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟಿ ಆಳ ಸಂಪ್ರದಾಯ ನಮ್ಮ ಧರ್ಮದಲ್ಲಿ ಇರಬಹುದು. ಒಂದು ಹೆಣ್ಣು ಮದುವೆ ಆದ್ಮೇಲೆ ಇನ್ನೊಬ್ಬನ್ನು ಕಟ್ಕೊಂಡು ಬಹಳಷ್ಟು ಹದಗೆಟ್ಟು ಹೋಗಿದರೆ ಈ ನಮ್ಮ ಭಾರತ ಸಂಸ್ಕೃತಿ. ಇಬ್ಬರು ಗಂಡರಿಗೆ ಹೆಂಡತಿ ನೀನಾಗುವಂತ ನಾನು ಹೇಳಿಲ್ಲ. ನೀವೇನೇ ಹೇಳಿದ್ರೆ ನಿಮ್ಮ ಕೇಳಲು ನಾವು ಸಿದ್ಧ. ಒಟ್ಟ ಮಾತಿಗೆ ತಪ್ಪಿ ನಡೀತೀಯ ಅಂತ ನಾನು ತಿಳಿದಿರಲಿಲ್ಲ. ಅವನ ನಿನ್ನ ಮಾತು ತಗೊಂಡನ. ಹೋಗಕ್ಕೆ ಒಪ್ಪಿಸ್ಲಿಕ್ಕೆ ಮನೆ ತೋರಿಸು ಅಂತ. ಈಗ ಬರ್ತಾನ, ಅವನ ಜೊತೆ ಮಾತಾಡು. ಏನ್ರಿ ಇದು? ತಪ್ಪೇನಿಲ್ಲ. ನಿನ್ನ ಕೊರಳಿನ ತಾಳಿ ನೋಡ್ತಾನೆ. ನೀನೇ ನನ್ನ ಹೆಂಡತಿ ಅನ್ನೋದು ಗೊತ್ತಾದ್ಮೇಲೆ ಸಾರ ವಿಚಾರ ಮಾಡದೆ ತಪ್ಪು ಮಾಡಿದೆ ಅಂತ ಪಶ್ಚಾತ್ತಾಪ ಪಡ್ತಾನೆ. ನಿನ್ನ ಕಾಲಿಗೆ ಬಿದ್ದು ಕ್ಷಮೆನೂ ಕೇಳ್ತಾನೆ. ಇಷ್ಟೇ. ಇದರಲ್ಲಿ ನಿನ್ನದಾಗಲಿ ನನ್ನದಾಗಲಿ ತಪ್ಪು ಏನೂ ಇಲ್ಲ. ಸಾವಿತ್ರಿ, ನನಗೋಸ್ಕರ, ನನ್ನ ಗೆಳೆತನ ಉಳಿಯೋದಕ್ಕೋಸ್ಕರ ಇದು ಒಂದು ಮಾತು ಪಾಲಿಸ್ತೀಯ ಸಾವಿತ್ರಿ? ಆ ವಿಧಿ ಅಂತೂ ನನ್ನ ಜೀವನದಲ್ಲಿ ಇಂಥ ಸಂದಿಗ್ಧ ಪರಿಸ್ಥಿತಿ ಇತ್ತಲ್ಲ. ನನಗೆ ಗೊತ್ತಿರೋ ಪರಿಸ್ಥಿತಿ ಬಗ್ಗೆ ನಿನಗೆ ತಿಳಿಸಿ ಹೇಳ್ತೀನಿ. ಏನು ಮಾಡ್ತೀಯ, ಏನು ಬಿಡ್ತೀಯ, ನಿನಗೆ ಬಿಟ್ಟಿದ್ದು. ಇಲ್ಲೇ ತಾಯಿ ಗುಡಿಯ ಕುಂತಾನ, ಈಗ ಬರ್ತಾನ. ಆದ್ರೆ ಅವನ ಮನಸ್ಸಿಗೆ ನೋವಾಗೋ ರೀತಿ ದಯವಿಟ್ಟು ಮಾತಾಡಬೇಡ ಸಾವಿತ್ರಿ. ಯಾಕಂದ್ರ ನನಗೆ ನೀನು ಎಷ್ಟು ಮುಖ್ಯನೋ, ನನಗೆ ನನ್ನ ಗೆಳೆತನನೂ ಅಷ್ಟೇ ಮುಖ್ಯ.
ಜನ ಅಂತಾರೆ ಇದಕ್ಕೆ. ಒಂದು ಸಲ ಮನಸ್ಸು ಕೊಟ್ಟು ನೋಡಿದ ಹೆಣ್ಣನ್ನು ಒಪ್ಪಿಸ್ಕೊಂಡು ಬಾ ಅಂದ್ರೆ ಒಪ್ಪಿಸ್ಕೊಂಡೇ ಬಂದ ನನ್ನ ಗೆಳೆಯ. ಇನ್ನೇನು ನಮ್ಮ ತಾಯಿಗೆ ವಿಷಯ ತಿಳಿಸಿ ಆದಷ್ಟು ಬೇಗನೆ ನಾನು ಮದುವೆ ಮಾಡ್ಕೊಂಡ್ರಾಯ್ತು. ಸಾವಿತ್ರಿ, ಹೀಗೇಕೆ ಮುಖಮರೆ ಮಾಡ್ಕೊಂಡು ನಿಂತಿದ್ಯಾ? ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ. ಮದುವೆಗೆ ಮೊದಲೇ ಹೆಣ್ಣಿನ ಮೈ ಮುಟ್ಟಿ ಅವಳ ಜೀವನ ಹಾಳು ಮಾಡುವಂತ ಅವಿವೇಕಿ ನಾನಲ್ಲ. ವಿವೇಕಿಗಳು ನೀವಾಗಿದ್ರೆ ಇನ್ನೊಬ್ಬರ ಬಡ ನೋಯಿಸುವಂತೆ ನೀವು ನಡ್ಕೊತಾ ಇರ್ಲಿಲ್ಲ. ಸಾವಿತ್ರಿ, ಇದುವರೆಗೂ ಯಾರು ಬೈದ್ರು ಬೈಸ್ಕೊಂಡಿದ್ದೀನಿ, ಯಾರು ಹೊಡೆದ್ರು ಹೊಡಿಸ್ಕೊಂಡಿದ್ದೀನಿ ಹೊರತು ಯಾರಿಗೂ ದ್ರೋಹ ಮಾಡಿಲ್ಲ. ಆದ್ರೆ ಇವತ್ತು ನಿಮಗೋಸ್ಕರ ನನ್ನ ಸ್ನೇಹಿತನಿಗೆ ಒತ್ತಾಯ ಮಾಡಿದ್ದೇನು ನಿಜ. ಇದೇನು ದೊಡ್ಡ ಅಪರಾಧ ಅಲ್ವಲ್ಲ? ಅಪರಾಧ? ಮುತ್ತೈದೆ ಹೆಣ್ಣಿನ ಕೊರಳಿಗೆ ಮತ್ತೊಮ್ಮೆ ತಾಳಿ ಕಟ್ಟದ ಅಪರಾಧ. ನಿಮ್ಮನ್ನ ನೋಡಿ ಮದುವೆ ಆಗದ ಹೆಣ್ಣು ಅಂತ ತಿಳಿದಿದ್ದೆ. ಯಾಕಂದ್ರೆ ನಿಮ್ಮ ಕೊರಳಲ್ಲಿರುವ ತಾಳಿ ನನಗೆ ಕಂಡಿಲ್ಲ. ಅವತ್ತು ನನ್ನ ಕೊರಳಲ್ಲಿ ತಾಳಿ ಇರಲಿಲ್ಲ. ನನ್ನ ದುರದೃಷ್ಟ ನನ್ನ ಕೊರಳಲ್ಲಿರುವ ತಾಳಿ ಕಳಚಿ. ಮುತ್ತೈದೆ ಹೆಣ್ಣು ತಾಯಿ ಸಮಾನ. ನನ್ನಿಂದ ಅರಿಯದೆ ಆದ ಅಪರಾಧವನ್ನ ದಯವಿಟ್ಟು ಕ್ಷಮಿಸ್ಬಿಡಲು. ಕ್ಷಮೆ ಕೇಳಬೇಕಾಗಿದ್ದು ನೀವು ನನ್ನನ್ನೆಲ್ಲ, ನಿಮ್ಮ ಸ್ನೇಹಿತರನ್ನೇ. ನಿಜ ನಿಮ್ಮ ಮಾತು. ನನ್ನ ಸ್ನೇಹಿತನ ಹತ್ರ ನಾನು ಕ್ಷಮೆ ಕೇಳಬೇಕು, ಕೇಳ್ತೀನಿ. ಆದ್ರೆ ಅವನ ಹತ್ರ ಕ್ಷಮೆ ಕೇಳು ಅಂತ ಹೇಳೋದಕ್ಕೆ ನಿಮಗೂ ನನ್ನ ಸ್ನೇಹಿತನಿಗೂ ಏನ್ರಿ ಸಂಬಂಧ? ಅಗ್ನಿ ಸಾಕ್ಷಿಯಾಗಿ ಕಟ್ಟಿರುವ ಈ ತಾಯಿಯ ಸಂಬಂಧ. ನೀವು ನನ್ನ ಗೆಳೆಯ ಅಜ್ಜನೇ ಹೆಂಡತಿ. ಹೌದು. ಹಾಗಾದ್ರೆ ನನಗೆ ತಂಗಿಯ ಸಮಾನ. ಸ್ನೇಹಿತನ ಪತ್ನಿಯನ್ನು ಮೋಹಿಸಿದ ಈ ಪಾಪಿ ಸಮಾಜದಲ್ಲಿ ಬದುಕಿರ್ಬೇಕೆ? ಇಲ್ಲ, ನನ್ನ ಗೆಳೆಯ ಅಜ್ಜೆ ಬಂದ್ರೆ ಅವನಿಗೆ ನಾನು ಹೇಗೆ ಮುಖ ತೋರಿಸ? ನನ್ನಂತ ಪಾಪಿ ಬದುಕಿರಬಾರ್ದು. ಬೆಳೆ ಬಾದು ಮಾಡೋ ಕ್ರಿಮಿ ಘಾತಕ ವಿಷ ಇಂದು ವಿಜಯನ ಪಾಲಿಗೆ ಇದುವೆ ಎಂಬ ಪಾಶ. ಸ್ನೇಹಿತನ ಸತಿ ನನಗೆ ಸಹೋದರಿ ಸಮಾನ. ಅಂಥವಳ ಮೇಲೆ ಕಾಮುಕ ದೃಷ್ಟಿ ಬೀರಿದ ನನ್ನಂತ ಪಾಪಿ ಬದುಕಿರ್ಬೇಕೆ? ಇಲ್ಲ, ನಾನು ಬದುಕಿರಬಾರದು. ನೀವು ಮಾಡಿದ ತಪ್ಪಿಗೆ ಈಗಾಗಲೇ ಪಶ್ಚಾತ್ತಾಪ ಪಟ್ಟಿದ್ದೀರಾ. ಮತ್ತೆ ವಿಷವನ್ನು ಕುರಿತು ಸಾಯುವಂತ ಪಾಪದ ಕೆಲಸ ಮಾತ್ರ ಮಾಡಬೇಡಿ. ಅಂದ್ರೆ ಈಗ ನಾನು ಮಾಡ್ತಾ ಇರೋದು ಪಾಪದ ಕೆಲಸ ಅಲ್ಲ ಅಂತೀರ? ಇಲ್ಲ ರೀ, ನನ್ನ ಗೆಳೆಯ ಅಜ್ಜೆ ಬಂದ್ರೆ ಅವನಿಗೆ ಮುಖ ಹ್ಯಾಕ್ ತೋರಿಸ್ಲಿ? ನನ್ನಂತ ಪಾಪಿ ಬದುಕಿರ್ಬಾರ್ದು. ಜೀವದ ಗೆಳೆಯನ ಜೀವ ಉಳಿಸೋದಕ್ಕಾಗಿ ನನ್ನ ಗಂಡ ನನ್ನನ್ನೇ ಸತ್ತ ಪರೀಕ್ಷೆಗೆ ಇರಿಸ್ತೀನಿ. ಆದ್ರೂ ಕೂಡ ನೀವು ಉಳಿಯಲಿಲ್ಲ. ಅವ್ರ ಬಗ್ಗೆ ಅವ್ರಿಗೆ ನನ್ನ ಉತ್ತರ ನೀಡಲಿ. ನೀನು ಮಾಡ್ತಾ ಇದೀಯಾ? ಅಲ್ಲ ಕಮ್ಮಿ, ನಿನ್ನ ತಲ್ಲದ ತಪ್ಪಿಗೆ ನೀನು ಪ್ರಾಣ ಕೊಟ್ರೆ ನಿನ್ನ ಈ ಸ್ಥಿತಿಗೆ ಕಾರಣನಾದ ನಾನು ಬದುಕ್ತಿನ ಸಾಧಿಸಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಿ. ಏನಾಗಿದೆ? ಯಾಕೆ ನೀವು ಕೊಟ್ಟ ಮಾತನ್ನು ನನ್ನಿಂದ ಉಳಿಸೋಕ್ಕಾಗಲಿಲ್ಲ. ಮೇಲಾಗಿ ನಿಮ್ಮ ಜೀವದ ಗೆಳೆಯನ ಜೀವ ಸಹ ಏನ್ ನಾಚಿಗೆಪ್ಪ? ಹೆಂಡತಿ ಕಾಲ ಇಡ್ಕೊತಿಲ್ಲ. ಬಾಳೆ ಚಕ್ಕಿಗೂ ಬಿದ್ನೇನ? ನಾವ್ಯಾಕೆ ಹೆಂಡ್ರ ಕಾಲಿಗೆ ಬೀಳೋಣ? ಅವು ನಮ್ಮಂತಂದ ಪದ್ಧತಿ ಅದಾವ. ಏನೇನೋ ಹೇಳೇ ಬಿಡು. ಮಾಡ್ಕೊಂಡು ಹೆಂಡ್ರಿಗೆ ವಜ್ರದ್ದು ಕಾಲುಂಗ್ರ ಮಾಡಿಸ್ತೀವಿ. ಅದಕ್ಕೆ ಎಬ್ಬಟ್ಟಿನ ಸೈಜ್ ನೋಡ್ತಿದ್ದೆ. ನಿಮ್ಮ ಅಣ್ತಂಬ್ರ ಹಾಫ್ ಮಾಡ್ರಿ ಎಲ್ಲಾರು ಎಬ್ಬಟ್ಟಿಗೆ ಹಾಕ್ತಿಲ್ಲ ನನ್ನ ಕಾಲುಂಗ್ರ. ಯಾವ ಮೀಟ್ರು? ಸೈಕೋಗಳದಿರ ನೀವು ಅಣ್ತಂಬ್ರ ಹೆಬ್ಬಟ್ಟಿಗೆ ಹಾಕ್ತೀರ ನನ್ನ ಕಾಲುಂಗ್ರ. ಅದು ಏನೇನ್ರಿ, ನಾನು ಮದುವೆ ಆಗಿಲ್ಲ.
ನಮ್ಮೆಲ್ಲರನ್ನು ಒಂದು ಮಾಡಿದ ಶ್ರೀ ಗುರು ಖಾಸ್ಕತೇಶ್ವರ. ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಪ್ರೀತಿಯ ಮಂಜುಳಾ ಮುದೋಳ ಮಾತಾಡಕತ್ತೀನಿ. ಏನಪ್ಪಾ ವಿಷಯ ಅಂದ್ರ, ಇಷ್ಟು ದಿನ ನಮ್ಮನ್ನ ರಂಗಭೂಮಿ ಬೆಳೆಸಾಕತ್ತೀರಿ, ಹಾಗೆ ಯೂಟ್ಯೂಬ್ ನಾಗೂ ಬೆಳೆಸಾಕತ್ತೀರಿ. ನಿಮ್ಮ ಆಶೀರ್ವಾದದಿಂದ ನಾವೀಗ ನಮ್ದಾದಂತ ಒಂದು ನಾಟಕ ಕಂಪನಿ ಸಂಘ ಕಟ್ಕೊಂಡಿವಿ, ಶ್ರೀ ಭುವನೇಶ್ವರಿ ನಾಟ್ಯ ಸಂಘ ಮುದೋಳ ಅಂತ. ನಿಮ್ಮ ಜಾತ್ರೆ ಸಮಾರಂಭಗಳಿಗೆ ನಾಟಕ ಬೇಕಾದಲ್ಲಿ ಕೆಳಗಿನ ನಂಬರ್ಗೆ ಸಂಪರ್ಕಿಸಿರಿ. ನಿಮ್ಗೆ ಯಾವ ನಾಟಕ ಬೇಕಾದ್ರೂ ನಾವು ಬಂದ್ ಆಡ್ಕೊಡ್ತೀವಿ. ಆ ನಾಟಕನಾಗ ಪ್ರಮುಖವಾಗಿ ಹಾಸ್ಯ ಪಾತ್ರದಲ್ಲಿ ಮುದೋಳ್ ಕಟ್ಟಪ್ಪ ಅಂತ ಹೆಸರು ಮಾಡಿರುವ ನಟರಾಜ್ ಮುದೋಳ್ ಅವರು ಪ್ರಮುಖ ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರ. ಇನ್ನು ನಮ್ಮ ಮುದೋಳ್ ಕಟ್ಟಪ್ಪ ಚಾನಲ್ ಅನ್ನ ನೀವೆಲ್ಲರೂ ಸೇರಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಕೆಳಗ್ ಗಂಟೆ ಇರುತ್ತ, ಗಂಟೆ ಹೊಡೆಯೋದು ಮಾತ್ರ ಮರಿಬೇಡ್ರಿ. ನಮಸ್ಕಾರ. ನಮಸ್ಕಾರ.